ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಈ ಜನಸಂಪರ್ಕ ಕಾರ್ಯಕ್ರಮವನ್ನ ಯಶಸ್ವಿ ಮುಳಬಾಗಿಲು ತಾಲೂಕಿನ 3ನೇ ಕಾರ್ಯಕ್ರಮವನ್ನ ಇವತ್ತು ಬೆಳಗ್ಗೆ 10 ಗಂಟೆಯಿಂದ 2:30 ತನಕ ಏನು ಹಮ್ಮಿಕೊಂಡಿದ್ವಿ. ಈ ದೇವರಾಜ ಸಮುದ್ರ ಪಂಚಾಯಿತಿಯ ಎಲ್ಲ ನನ್ನ ಹಳ್ಳಿ ಜನಾಂಗದ ಸಮಸ್ಯೆಗಳನ್ನ ಹೊತ್ತು ನಮ್ಮ ನಡಿಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ 105 ಜನ ಇವತ್ತು ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅದರಲ್ಲಿ 11 ಸಮಸ್ಯೆಗಳನ್ನ ಇಲ್ಲೇ ನಾವು ಬಗೆಹರಿಸಿದ್ವಿ. ಇನ್ನು ಮಿಕ್ಕಿದ ಸಮಸ್ಯೆಗಳನ್ನ 1 ತಿಂಗಳ ಟೈಮ್ ನಾವು ತಗೊಂಡಿದ್ವಿ, ಕೆಲವು 7 ದಿವಸ ಟೈಮ್ ತಗೊಂಡಿದ್ವಿ. ಈಗಾಗಲೇ ಇವತ್ತೇನು 7 ಊರುಗಳಿಂದ ಕೆರೆ ನವೀಕರಣ ಮತ್ತು ಕೆರೆ ಒತ್ತುವರಿ ಮತ್ತು ಇದು ಬಂದಿತ್ತು. ಈ ಕೂಡಲೇ 40 ಲಕ್ಷ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿ ದೇವರಾಜ ಸಮುದ್ರ ಕೆರೆಯನ್ನ ಅದರ ಅಭಿವೃದ್ಧಿ ಮಾಡ್ಲಿಕ್ಕೆ ಇನ್ನು ವಾರದಲ್ಲಿ ಕೆಲಸ ಕೈಗೊಳ್ಳಲಿಕ್ಕೆ ಇವತ್ತೇನು ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ವಿ. ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಸುಮಾರು 39 ಅಪ್ಲಿಕೇಶನ್ ಬಂದಿದ್ದಾವೆ, ಹಾಗೂ TPSಗೆ 28 ಅಪ್ಲಿಕೇಶನ್ ಬಂದಿದ್ದಾವೆ, CDPOಗೆ 4 ಬಂದಿದ್ದಾವೆ, ಹಾಗೆ ನನಗೆ MLAಗೆ ನೇರವಾಗಿ 6 ಬಂದಿದ್ದಾವೆ. ನಾನು 6 ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸೊ ಹೀಗಾಗಿ ಮಕ್ಕಳಿಗೆ KSRTCಗೆ 4 ಬಂದಿದ್ದಾವೆ. ಸೋಮವಾರದಿಂದ ಬಸ್ಸು ಓಡಿಸ್ಲಿಕ್ಕೆ ಮಕ್ಕಳಿಗೆ ರೆಡಿ ಆಗ್ತಾ ಇದೆ. ಇದರಿಂದ 105 ಅಪ್ಲಿಕೇಶನ್ಸ್ ಅಲ್ಲಿ 11 ಅಪ್ಲಿಕೇಶನ್ ಅನ್ನ ಇವತ್ತು ತುರ್ತಾಗಿ ಇಲ್ಲೇ ಸೈನ್ ಮಾಡಿಕೊಟ್ಟಿದ್ದಾರೆ ತಹಸೀಲ್ದಾರ್ ಮತ್ತು ನಾನು. ಸೊ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ನನ್ನೆಲ್ಲ ತಾಲೂಕು ಅಧಿಕಾರಿಗಳು ಇವತ್ತು ಎಲ್ಲರೂ ಸ್ಪಂದಿಸಿ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಇಲ್ಲೇ ನಂದು ಅಂತ ಕಿತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ತರ ಕೆಲಸ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನನಗೊಂದು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟ ಆಯ್ತದೆ. ಬಹುಶಃ MLA ಆದಾಗಿಂದ ಈ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥ ಉದ್ದೇಶದಲ್ಲಿ ತುಂಬಾ ಸಂತೋಷವಾಗ್ತಾ ಇದೆ. ಬಹುಶಃ ವಾರ ಮಾಡ್ಬೇಕು ಅನ್ನೋದು ನನಗೆ ಖುಷಿ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ನನ್ನ ಸೆಷನ್ ಮುಗಿದ ಮೇಲೆ, ಸೋಮವಾರದಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ. ಸೆಷನ್ ಮುಗಿದ ಮೇಲೆ ಖಂಡಿತವಾಗ್ಲೂ ವಾರಕ್ಕೆ 2-3 ಹಾಕೊಂಡು ಆದಷ್ಟು ಬೇಗ ತುರ್ತಾಗಿ ತಾಲೂಕು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾನು ಮಾಡ್ತಿದ್ದೀನಿ. ಇದೇ ತಿಂಗಳು 30ನೇ ತಾರೀಕು ಉತ್ತನೂರು ಹೋಬಳಿ ದುರ್ಗಸಂದ್ರ ಹೋಬಳಿಯ ಉತ್ತನೂರು ಪಂಚಾಯತಿಯಲ್ಲಿ ಹೋಬಳಿ ಮಟ್ಟದ ಒಂದು ಸಮಾವೇಶವನ್ನ ಮತ್ತು ಒಂದು ಏನು ಜನಸ್ಪಂದನ ಕಾರ್ಯಕ್ರಮವನ್ನ ಇದನ್ನ ಕಾರ್ಯಕ್ರಮವನ್ನು ನೋಡಿ ಬೆಳಗ್ಗೆ DC ಫೋನ್ ಮಾಡಿ, ಸರ್ ನಾನು ನಿಮ್ ತಾಲೂಕಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ. ಸೊ ಮುಂದಿನ ತಿಂಗಳಲ್ಲಿ, ಇದೇ ತಿಂಗಳು 30ನೇ ತಾರೀಕು ನಾನು ಮತ್ತು ತಹಸೀಲ್ದಾರ್ ಅವರು ಮತ್ತು DC ಅವರ ಅಧ್ಯಕ್ಷತೆಯಲ್ಲಿ, ಮುಳಬಾಗಿಲು ತಾಲೂಕಿನ ಎಲ್ಲ ಅಧಿಕಾರಿಗಳು DC ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ, ಜನಸ್ಪಂದನ ಮಾಡ್ಲಿಕ್ಕೆ ಒಂದು ಏರ್ಪಾಡಾಗಿದೆ. ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಅಂತಂದ್ರೆ. ಜನ ನೇರವಾಗಿ ಬಂದು ಮೀಟ್ ಮಾಡೋದ್ರಿಂದ ಅವರ ಸಮಸ್ಯೆಗಳನ್ನ ಕೇಳೋದ್ರಿಂದ ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ. ಬಹುಶಃ MLA ಆದಾಗಿಂದ ಈ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಒಂದು ಕಡೆ ನೆಮ್ಮದಿ ತರ್ತಾ ಇದೆ, ಖುಷಿ ತರ್ತಾ ಇದೆ. ಸೊ ಎಲ್ಲ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡ್ತೀವಿ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಹಾಗೂ ಎಲ್ಲ ನನ್ನ ತಹಸೀಲ್ದಾರ್ ಅವರಿಗೆ ಮತ್ತು EO ಅವರಿಗೆ, ಹಾಗೂ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ನ ಎಲ್ಲ RIಗಳಿಗೆ ಮತ್ತು VAಗಳಿಗೆ, ವಿಶೇಷವಾಗಿ VAಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, PDOಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅಪ್ಲಿಕೇಶನ್ ಯಾರ್ದಂತ ಓಡ್ ಬಂದ್ಕಿಂತ ನಂದು ಅಂತ ತುಂಬಾ ಖುಷಿ ಆಗ್ತದೆ. ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೆಲವರು ಆವೇಶ ಬರ್ತಾರೆ, ರೈತರು 5 ವರ್ಷದಿಂದ 6 ವರ್ಷ ಕೆಲಸ ಆಗೋದಿಲ್ಲ, ಕೆಲವರು ಬಂದು ಕೂಗಾಡಿದ್ದಾರೆ, ಅವನ್ನ ಸಮಾಧಾನ ಪಡಿಸಿದೀವಿ. ಸೊ ದೇವರಾಜ ಸಮುದ್ರವನ್ನ ನಮ್ಮೆಲ್ಲ ಗೊತ್ತಿದೆ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತದ. ಸೊ ಮುಂದಿನ ದಿನದಲ್ಲಿ ಹನ್ನಳ್ಳಿ ಪಂಚಾಯತಿಯಲ್ಲಿ 25 ಕೋಟಿ 26 ಕೋಟಿ ಅನುದಾನದಲ್ಲಿ ದೊಡ್ಡ ಕ್ರೀಡಾಂಗಣ ಆಗ್ತಾ ಇದೆ, ದೊಡ್ಡ ಸ್ಟೇಡಿಯಂ ಆಗ್ತಾ ಇದೆ. ದೇವರಾಜ ಸಮುದ್ರದಲ್ಲಿ ಒಂದು ಕೈಗಾರಿಕೆ ಕೇಂದ್ರಕ್ಕೆ ಆಲ್ರೆಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ, ಕೇಂದ್ರ ಸರ್ಕಾರಕ್ಕೆ. ಖಂಡಿತವಾಗ್ಲೂ ಈ ಒಂದು ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ, ಈ ಮುಖಂಡ ಲೀಡರ್ಗೂ, ಎಲ್ಲ ನನ್ನ ಸಾರ್ವಜನಿಕ ಸಂಪರ್ಕಕ್ಕೆ ಅವರೆಲ್ಲರಿಗೂ ಶುಭ ಬಯಸುತ್ತಾ, ಈ ತಾಲೂಕಿನ ಅಧಿಕಾರಿ ತಲಾಧಿಕಾರಿ ನಮ್ಮ ವೆಂಕಟಾಚಲಪತಿ ಸರ್ ಅವರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿಕೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದ್ರು ಕೇಳಿ.